ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಈ ವ್ಲಾಗ್ ಬಂದುಬಿಟ್ಟು 9ನೇ ತಾರೀಕ್ದಾಗಿದೆ. 9ನೇ ತಾರೀಕು ನನ್ನ ಹುಟ್ಟುಹಬ್ಬ ಇತ್ತು. ಸೊ ಆ ದಿನ ನಾವು ಏನೇನು ಮಾಡಿದ್ವಿ, ಹೆಂಗೆ ಎಂಜಾಯ್ ಮಾಡಿದ್ವಾ ಇಲ್ವಾ ಎಲ್ಲನೂ ಈ ವ್ಲಾಗಿನ ಮುಖಾಂತರ ತೋರಿಸ್ತೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾವುದೇ ಸ್ಪೆಷಲ್ ಡೇ ಇರ್ಬೋದು, ಆ್ಯಸ್ ಎ ಹೋಮ್ ಮೇಕರ್ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಫಸ್ಟು ಮನೆ, ಮಕ್ಕಳು, ಗಂಡ ಎಲ್ಲರಿಗೂ ಸೇವೆ ಮಾಡಿಬಿಟ್ಟೆ ಆಮೇಲೆ ಏನೇ ಒಂದು ಸೆಲೆಬ್ರೇಷನ್ನ ಮಾಡೋದಕ್ಕೆ ಸಾಧ್ಯ ಆಗೋದು. ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ದೀನಿ. ಎಲ್ಲರೂ ಬೆಡ್ ಮೇಲೆ ಕೂತ್ಕೊಂಡು ತಿಂತಾ ಇದ್ದಾರೆ. ನಾನು ಒಂದೊಂದಾಗಿ ಬಿಸಿ ಬಿಸಿಯಾಗಿ ಮಾಡಿ ಅವ್ರಿಗೆಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ. ನಿನ್ನೆ ಸಾಯಂಕಾಲ ನಮ್ಮ ಯಜಮಾನ್ರು ಕೆಲಸದಿಂದ ಬರೋವಾಗ ನನಗೆ ಸ್ಪೆಷಲಿ ಕಾಲ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ನೀನು ದೋಸೆ ಮಾಡ್ತೀಯ ಅಂತ ಡಿಮ್ಯಾಂಡ್ ಮಾಡಿದ್ರು. ಸೊ ಅದಕ್ಕೆ ಅಂತಲೇ ಸಂಜೆ 6 ಗಂಟೆಗೆ ದೋಸೆಗೆ ಅಂತ ಅಕ್ಕಿ ಬೇಳೆ ನೆನೆಸಾಕಿದ್ದೆ ಮತ್ತು 11 ಗಂಟೆಗೆ ರಾತ್ರಿ ಮಲಗೋದಕ್ಕೆ ಮುಂಚೆ ಗ್ರೈಂಡ್ ಮಾಡಿ ಇಟ್ಬಿಟ್ಟಿದ್ದೆ. ಬೆಳಗ್ಗೆ ನೋಡಿದ್ರೆ ನನಗೆ ಒಂಥರ ಸರ್ಪ್ರೈಸ್ ಆಗಿತ್ತು, ಚೆನ್ನಾಗಿ ಫೊಮೆಂಟ್ ಆಗಿತ್ತು. ಅಷ್ಟು ಲಾಂಗ್ ಟೈಮ್ಗೆ ನಾನು ನೆನೆಸಿರಲಿಲ್ಲ, ಆದ್ರೂ ಸಹ ಹಿಟ್ಟು ಮಾತ್ರ ಸಖತ್ತಾಗಿ ಫೊಮೆಂಟ್ ಆಗಿತ್ತು. ನಮ್ಮ ಯಜಮಾನ್ರಿಗೆ ದೋಸೆ ಅಂದರೆ ತುಂಬ ಇಷ್ಟ, ಮಕ್ಳಿಗೂ ಸಹ ಇಷ್ಟ. ಬಟ್ ನಮ್ಮ ಯಜಮಾನ್ರಿಗೆ ಅಂತ ಸ್ಪೆಷಲಿ ಇವತ್ತು ಮಾಡಿರೋದು. ನನ್ನ ಬರ್ಡೇ ದಿವಸ ಅವ್ರು ಡಿಮ್ಯಾಂಡ್ ಮಾಡಿದ್ರು, ನಿನ್ನ ಬರ್ಡೇ ದಿವಸ ದೋಸೆ ಮಾಡು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡಿದೆ. ಹೊಟ್ಟೆ ತುಂಬ ತಿಂದರು. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಅಂತಲೇ ಹೇಳ್ಬೋದು. ನಾವೆಲ್ಲ ತಿಂದು ಆದಮೇಲೆ ನಮ್ಮ ಓನರ್ ಅವ್ರಿಗೂ ಸಹ ಈ ಥರ ಸ್ಟಫ್ ದೋಸೆ ಮಾಡಿಬಿಟ್ಟು ಸರ್ವ್ ಮಾಡಿದ್ದೀನಿ. ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಇವಾಗ ಕೊಟ್ಬಿಟ್ಟು ಬರ್ತಾರೆ. ಅವ್ರಿಗೂ ಸಹ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೂ ಸಹ ನಮ್ಮ ಮನೇಲಿ ಮಾಡಿದಾಗೆಲ್ಲನೂ ನಾನು ಕೊಟ್ಟು ಕಳಿಸ್ತಾ ಇರ್ತೀನಿ. ಇವಾಗ ಎಲ್ಲರದು ತಿಂದು ಆಯ್ತಲ್ವಾ, ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ, ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟೆ, ಮನೇನ ಒರೆಸ್ತಾ ಇದ್ದೀನಿ. ಮಕ್ಕಳು, ಯಜಮಾನ್ರೆಲ್ಲನೂ ಬೆಡ್ ಮೇಲೆ ಕೂತ್ಕೊಂಡು ಮೂವಿ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ನಿನ್ನೆ ರಾತ್ರಿನೂ ಸಹ ನಮ್ಮ ಯಜಮಾನ್ರು ಲೇಟಾಗಿ ಬಂದ್ರಲ್ಲ, ಆವಾಗ್ಲೂ ಸಹ ಅರ್ಧಂಬರ್ಧ ಮೂವಿ ನೋಡಿದ್ರು. ಅದನ್ನು ಇವಾಗ ಎಲ್ಲರೂ ಕೂತ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ಮಿಕ್ಕಿರೋ ಕೆಲಸ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಏನೇ ಒಂದು ಸೆಲೆಬ್ರೇಷನ್ ಮಾಡಬೇಕಂದ್ರೂ ಸಹ ನನ್ನ ಪ್ರಕಾರ ಮನೇಲೆಲ್ಲ ಕೆಲಸ ಆಗಿರಬೇಕು. ಅದು ಮಾಡಬೇಕು, ಇದು ಪೆಂಡಿಂಗ್ ಇದೆ ಅಂತ ಮೈಂಡಲ್ಲಿ ಆ ಯೋಚನೆ ಅನ್ನೋದು ಬರಬಾರ್ದು. ಸೊ ನಾನು ತುಂಬ ಹೋಮ್ಲಿ ಪರ್ಸನ್ ಆದ್ದರಿಂದ ನಾನು ತುಂಬ ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ಏನೇ ಒಂದು ಎಂಜಾಯ್ಮೆಂಟ್ ಮಾಡಬೇಕು, ಸೆಲೆಬ್ರೇಷನ್ ಮಾಡಬೇಕಂದ್ರೂ ಮನೆಯಲ್ಲಿ ನನಗಿಷ್ಟವಾದ ಕೆಲಸಗಳನ್ನೆಲ್ಲನೂ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ಆಮೇಲೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಫುಲ್ ಆನ್ ಎಂಜಾಯ್ ಮಾಡ್ತೀನಿ. ನಾನು ತುಂಬ ಫನ್ ಲವಿಂಗ್ ಪರ್ಸನು. ಈ ಥರ ನಾನು ಮನೇಲೇ ಇದ್ಬಿಟ್ಟು ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ನನ್ನನ್ನು ನೋಡಿದ್ರೆ ಭಯ ಪಡ್ತಾರೆ. ಅಯ್ಯೋ ಇವು ಏನಾದರೂ ಮಾಡರ್ನ್ ಅಲ್ವೇನೋ, ತುಂಬ ಟ್ರೆಡಿಷನ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ನಾನು ತುಂಬ ಮಾಡರ್ನು ಸಹ ಟ್ರೆಡಿಷ್ನಲು ಸಹ ನಾನು ಎಲ್ಲದಕ್ಕೂ ಎಲ್ಲ ಟೈಮ್ಗೂ ಅಡ್ಜಸ್ಟ್ ಆಗಿಬಿಡ್ತೀನಿ. ಆ ಥರ ನನ್ನ ಒಂದು ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಒಂದ್ಸಲ ಏನಾಯಿತು ಗೊತ್ತಾ, ನಾನು ಲೆನ್ಸ್ಕಾರ್ಟ್.com ಆ್ಯಸ್ ಎ ಆಫ್ಲೈನ್ ಕ್ವಾಲಿಟಿ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ರೀಟೇಲ್ ಔಟ್ಲೆಟ್ ಅಲ್ಲ, ನಾನು ಹೆಡ್ ಆಫೀಸಲ್ಲಿ ಇದ್ದಿದ್ದು, ಅದು ಫರೀದಾಬಾದಲ್ಲಿ ಇರೋದು. ಸೊ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನಂದು ಪರ್ಸ್ನಾಲಿಟಿ ಬಂದುಬಿಟ್ಟು ಕೆಲಸ ಅಂದರೆ ನಾನು ತುಂಬ ಸೀರಿಯಸ್ ಆಗಿ ಮಾಡ್ತೀನಿ. ನನಗೆ ಯಾರೂ ಸೋಲ್ಸೋದಕ್ಕಾಗಲ್ಲ. ಸೊ ಆ ಥರ ಕಾಂಪಿಟೇಟಿವ್ ಆಗಿ ಕೆಲಸ ಮಾಡ್ತೀನಿ. ನನ್ನನ್ನು ನೋಡಿದ್ರೆ ಸ್ವಲ್ಪ ಟೀಮಲ್ಲೆಲ್ಲನೂ ಭಯ ಆಯಿತು. ಯಾಕಂದರೆ ನಾನು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನನ್ನ ಪರ್ಸ್ನಾಲಿಟಿ ಆಗಿತ್ತು. ಏನೇ ಒಂದು ಒಪಿನಿಯನ್ ಇದ್ರೂ ಡೈರೆಕ್ಟಾಗಿ ಮ್ಯಾನೇಜರ್ ಹತ್ರ ನಾನು ಮಾತಾಡ್ತಾ ಇದ್ದೆ. ಕೆಲವ್ರು ಇರ್ತಾರಲ್ಲ, ಹಿಂದ್ಗಡೆ ಕೂತ್ಕೊಂಡು ಎಲ್ಲ ಕಾಮೆಂಟ್ಸ್ ಮಾಡಿಬಿಡ್ತಾರೆ, ಮುಂದ್ಗಡೆ ಬಂದುಬಿಟ್ಟು ಮಾತುಗಳನ್ನ ಹೇಳಲ್ಲ. ಬಟ್ ನಾನು ಯಾವಾಗ್ಲೂ ಫ್ರಂಟಲ್ಲೇ ಕೂತು ಎಲ್ಲ ಹೇಳ್ತಾ ಇದ್ದೆ. ಸೊ ಅದರಿಂದ ಒಬ್ಬೊಬ್ಬರು ಅಯ್ಯೋ ಇವಳು ತುಂಬ ಸ್ಟ್ರಿಕ್ಟು ಹಂಗೆ ಹಿಂಗೆ ಅಂದ್ಕೊಂಡಿದ್ರು. ಒಂದು ಸಲ ನಮ್ಮದು ಇಯರ್ಲಿ ಏನೋ ಒಂದು ಪಾರ್ಟಿ ಇತ್ತು, ಅದಕ್ಕೆ ಪಬ್ಬಿಗೆ ಕರ್ಕೊಂಡು ಹೋಗ್ಬಿಟ್ರು. ಸೊ ನಮ್ಮ ಯಜಮಾನ್ರು ನನಗೆ ಪರ್ಮಿಷನ್ ಕೊಟ್ಟರು. ಆವಾಗ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇದ್ದಿದ್ದು, ಚಿಕ್ಕ ಮಗ ಇದ್ದ ನನಗೆ. ಸೊ ನಮ್ಮ ಯಜಮಾನ್ರು ಹೇಳಿದ್ರು, ನೀನು ಹೋಗಿ ಎಂಜಾಯ್ ಮಾಡು, ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು. ಆವಾಗ ಏನಾಯಿತು ಗೊತ್ತಾ, ಫುಲ್ಲು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ನನ್ನ ಸ್ಟ್ರಿಕ್ಟು ಅಂದ್ಕೊಂಡಿದ್ದಾರಲ್ಲ, ಅವ್ರ ಮುಂದ್ಗಡೆ ನಾನು ಕುಣಿದಾಡೋದು ನೋಡಿಬಿಟ್ಟು ಎಲ್ಲರೂ ಶಾಕ್ ಆಗಿಬಿಟ್ರು. ಯಾಕಂದರೆ ಆಫೀಸಲ್ಲಿ ನೋಡಿದ್ರೆ ಅಷ್ಟು ಸ್ಟ್ರಿಕ್ಟಾಗಿ ಇರ್ತಾ ಇದ್ದೆ, ಮತ್ತು ಸಿಂಪಲಾಗಿ ರೆಡಿ ಆಗಿಬಿಟ್ಟು ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ನಮ್ಮದು ಕಾರ್ಪೊರೇಟ್ ವರ್ಲ್ಡ್ ಆದ್ದರಿಂದ ಅಲ್ಲಿ ಮಕ್ಕಳಲ್ಲಿ ಯಂಗ್ಸ್ಟರ್ಸ್ ಎಲ್ಲನೂ ತುಂಬ ಶಾರ್ಟ್ ಸ್ಕರ್ಟ್ಸು ಅದೆಲ್ಲ ಹಾಕ್ಕೊಂಡು ಬರ್ತಾಯಿದ್ರು. ಅವ್ರ ಮುಂದ್ಗಡೆ ನಾನು ಸ್ವಲ್ಪ ಅಲ್ಲಿಹುಡಿ ಥರನೇ ಹೋಗ್ತಾ ಇದ್ದೆ ಅಂತ ಹೇಳ್ಬೋದು. ಅದಲ್ದಿರ ನಂದು ಪರ್ಸ್ನಾಲಿಟಿ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿತ್ತು. ಸೊ ಅವರೆಲ್ಲ ಅವ್ರದ್ದೇ ಆದ ವಿಧಾನದಲ್ಲಿ ನನ್ನ ಜಡ್ಜ್ ಮಾಡಿಬಿಟ್ಟಿದ್ರು. ಅವ್ರು ಅಂದ್ಕೊಂಡಿದ್ರು ನನಗೆ ಲೈಫ್ ಅಂದರೆ ಏನು ಗೊತ್ತಿಲ್ಲ, ಎಂಜಾಯ್ಮೆಂಟ್ ಅಂದರೆ ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ನಮಗೆಲ್ಲ ಗೊತ್ತು, ಬಟ್ ನಮಗೆ ನಮ್ಮ ಒಂದು ಸಿಚುಯೇಷನ್ ತಕ್ಕಂಗೆ ಬಿಹೇವ್ ಮಾಡೋದು ನನ್ನ ಒಂದು ಮೆಚ್ಯೂರಿಟೀಸು. ನಾನು ಮೆಚ್ಯೂರಾಗಿ ಬಿಹೇವ್ ಮಾಡ್ತಾ ಇದ್ದೆ. ಮಕ್ಕಳ ಥರ ಎಲ್ಲ ಬಿಹೇವ್ ಮಾಡೋದಕ್ಕೆ ನನಗೆ ಬರಲ್ಲ. ನನ್ನ ಮಾತುಗಳಲ್ಲಿ ಆ ಮೆಚ್ಯೂರಿಟಿ ಇತ್ತು. ಬಟ್ ನಾನು ತುಂಬ ಫನ್ ಲವಿಂಗ್ ಪರ್ಸನು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕೂರಿಸಿ ಎಲ್ಲನೂ ಹೇಳಿದೆ. ಆವಾಗ ಫುಲ್ಲು ಸಖತ್ತಾಗಿ ಕುಣಿದಾಡ್ಬಿಟ್ಟು ನನಗೆ ಎಷ್ಟು ಡ್ಯಾನ್ಸ್ ಇಷ್ಟನೋ
ಅಷ್ಟ್ರ ಮಟ್ಟಿಗೆ ಕುಣಿದು ಟಯರ್ಡ್ ಆಗಿಬಿಟ್ಟೆ. ಸೊ ಆ ಒಂದು ಫ್ರೆಂಡ್ಲಿ ನೇಚರ್ ಮತ್ತು ಮೆಚ್ಯೂರಿಟಿಯಿಂದ ತುಂಬ ಫ್ರೆಂಡ್ಸ್ನ ನಾನು ಗಳಿಸಿದೆ ಅಂತ ಹೇಳ್ಬೋದು. ಒಬ್ಬ ಫ್ರೆಂಡ್ ಬಂದುಬಿಟ್ಟು ಬೆಂಗಳೂರಲ್ಲೇ ಇರೋದು, ಲಾಸ್ಟ್ ಇಯರ್ ಶಿಫ್ಟ್ ಆದ್ಲು. ಲೆನ್ಸ್ ಕಾರ್ಟಲ್ಲಿ ನನ್ನ ಜೊತೆನೇ ಕೆಲಸ ಮಾಡ್ತಿದ್ದು. ನಾನು ಅವಳಿಗೆ ಬಡ್ಡಿ ಟ್ರೈನರ್ ಆಗಿದ್ದೆ, ಎಲ್ಲನೂ ಹೇಳ್ಕೊಟ್ಟೆ. ಅವಳು ಇವಾಗ ಒಂದು ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಪೊಸಿಷನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳನ್ನ ನೋಡಿದ್ರೆ ನಾನಂತೂ ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ. तो हे गाइस, आज है इनकी मम्मा का बर्थडे, यानी मेरी मिसेस का बर्थडे, और हम सब ने ऑलरेडी विश कर दिया है, बट अब आप सबके सामने हम मम्मा को विश करेंगे. चलो मम्मा को विश करो सब. हैप्पी बर्थडे, विशिंग यू मैनी मैनी हैप्पी रिटर्न्स ऑफ द डे. आपका 43rd बर्थडे आपको 43rd 42 है 82 ये बच्चे ना ऐसे ही करते रहेंगे. मम्मा का 82 बॉर्न है, तो और व्यूवर्स के सामने ओपन कर दिए डेट ऑफ बर्थ. तो अब चल रहे हैं हम गुरुद्वारे दर्शन करने के लिए. गाइस अभी हम सब गुरुद्वारा साहिब जा रहे हैं और बाबा जी की ब्लेसिंग लेंगे. वहाँ बैठेंगे कुछ देर शांति से, और उसके बाद फिर मम्मा को लेके चलेंगे एक अच्छे से रेस्टोरेंट में, कुछ खाएंगे पिएंगे, एंजॉय करेंगे इवनिंग को. केक कट करना है. केक कट हम घर करेंगे, एक्चुअली में घर पे करेंगे, बाहर नहीं कर सके. मुझे पता नहीं था, मुझे भी मन नहीं है कहीं जाने का. डिनर हम नहीं कर लेंगे. एक्चुअली बाहर में भी स्नैक्स खा के आएंगे. पहले देखो डिनर दर्शन मनेले मारते. देखो ऐसा है, हाँ दर्शन ऐसा करेंगे. है guys. दर्शन करने के बाद मम्मा के लिए कुछ शॉपिंग करते हैं. ಬಟ್ಟೆನೂ ತಗೊಂಡಿಲ್ಲ ನಾನು, ಹಳೆ ಬಟ್ಟೆನೇ बट्टे ಹಾಕೊಂಡಿದ್ದೀನಿ. नहीं है ऐसी आलतू जलालतू आय बल्ला को टालतू वाली टी शर्ट पहन रखी है. ಇದು ನನ್ನ ತಮ್ಮಂದು. ಆಕ್ಚುಲಿ ಇವನಿಗೋಸ್ಕರ ತಗೊಂಡ್ ಬಂದಿದ್ದೆ, ಇವ್ನು ಹಾಕೊಂತ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕೊಂಡ್ಬಿಟ್ಟೆ. ಇನ್ನೂ ನಂದು ಬರ್ಡೇ ಬಟ್ಟೆನೂ ತಗೊಂಡಿಲ್ಲ. ನಮ್ಮ ಯಜಮಾನ್ರು ಆಕ್ಚುಲಿ ಬ್ಯುಸಿ ಆಗಿಬಿಟ್ಟಿದ್ರು, ಕೆಲಸದ ಮೇಲೆ ಆಚೆ ಹೋಗಿದ್ರು. ನಾನು ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅನ್ಕೊಂಡೆ, ಡೇಟ್ ಆಫ್ ಡೆಲಿವರಿ ಲೇಟ್ ತೋರಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾವು ಇವಾಗ ಎಲ್ಲಾದ್ರೂ ಕರ್ಕೊಂಡೋಗಿ ರಿಲಯನ್ಸ್ ಟ್ರೆಂಡ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತಗೊಳ್ತಾರೆ. ಕಾಸೆ ಕಪಡೆ ತಿಲಾವ್ಗೆ रिलायंस से दिलाऊंगा. हमारे यहाँ पे एक तो अच्छे ब्रांड ಮ್ಯಾಕ್ಸ್ पैंटालून्स चल लेंगे. मैक्स ಪ್ಯಾಂಟಲೂನ್ಸ್ ಮ್ಯಾಕ್ಸ್ ಅಲ್ಲಿ ನನಗೆ ಸೂಟ್ಸ್ ಎಲ್ಲಾನು ತುಂಬಾ ಇಷ್ಟ ಆಗುತ್ತೆ, ಕುರ್ತೀಸ್ ಇಷ್ಟ ಆಗುತ್ತೆ, ಈವನ್ ಟಾಪ್ಸ್ ಇಷ್ಟ ಆಗುತ್ತೆ. ಬನ್ನಿ ಹೋಗೋಣ. ठीक है चलो. ಬನ್ನಿ ಎ ಸಿ ಆಫ್ ಮಾಡಿಬಿಡಿ, ಲೈಟ್ ಆಫ್ ಮಾಡಿಬಿಡಿ, ಮತ್ತೆ ನಿಮ್ಮ ಪಗಡಿನ ಎತ್ಬಿಡಿ. ಇವ್ರು ನೋಡಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ, ಅಂದರೆ ದೀಪ ಅಂಟಿಸಿದ್ದೀನಿ ದೇವ್ರ ಮನೆಯಲ್ಲಿ. ಹೂವು ಇರಲಿಲ್ಲ ಆ್ಯಕ್ಚುಲಿ. ನಮ್ಮ ಯಜಮಾನ್ರು ಬೆಳಗ್ಗೆ ಹೋಗಿದ್ರು ತೊಗೊಂಡು ಬರೋದಕ್ಕೆ, ಬಟ್ ಟೆಂಪಲ್ ಹತ್ರ ಹೂವು ಮಾರೋರು ಕುತ್ಕೊಂಡಿರಲಿಲ್ಲ. ಸೊ ಅದಕ್ಕೆ ದೀಪ ಅಂಟಿಸಿದ್ದೀನಿ ಅಷ್ಟೇ. सीएनजी के लिए बहुत वेट करना पड़ता है, बट फायदा भी सीएनजी से ही है. पेट्रोल बड़ा महंगा पड़ता है हमें, एवरेज नहीं देती ना गाड़ी. बट इतनी देर यार ये इस स्टेशन पे, क्योंकि ये शिमला का रूट है ना एक्चुअली में. एक ही है क्या सीएनजी यहाँ पर? नहीं, ये शिमला का रूट है ना, तो ये लोग सब जा रहे हैं ना टूर पे, तो सीएनजी यहाँ से भरवा लेते हैं. 15 ನಿಮಿಷದಿಂದ ನಾವು ವೇಟ್ ಮಾಡ್ತಾ ಇದ್ದೀವಿ. ಇದು ಶಿಮ್ಲಾ ರೂಟ್ ಆದ್ದರಿಂದ ಇಲ್ಲಿ ತುಂಬ ವೇಟ್ ಮಾಡಬೇಕಾಗುತ್ತೆ, ಯಾಕಂದರೆ ತುಂಬ ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸಿ ಎನ್ ಜಿ ಗಾಡಿಗಳಲ್ಲಿ CNG ಫಿಲ್ ಮಾಡಿಸೋದೇ ಒಂದು ಟಾಸ್ಕ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ಈ ಸಮ್ಮರ್ ಸೀಸನಲ್ಲಿ ತುಂಬ ಒಂಥರ ಹೆಡ್ಡೇಕ್ ಬಂದುಬಿಡುತ್ತೆ ವೇಟ್ ಮಾಡ್ತಾನೆ ಅಂತ ಹೇಳ್ಬೋದು. ಇವಾಗ ನಾವು ಪ್ಯಾಂಟಲೂನ್ಸ್ಗೆ ಹೋಗ್ತಾ ಇದ್ದೀವಿ, ನನ್ನ ಬರ್ಡೇ ಬಟ್ಟೆ ಖರೀದಿ ಮಾಡೋದಕ್ಕೆ. ಬರ್ಡೇ ದಿವಸ ಮಧ್ಯಾಹ್ನ 3 ಗಂಟೆ ಆಗ್ತಾ ಇದೆ. ಇವಾಗ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು MRPಯಲ್ಲಿನೇ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಡಿಸ್ಕೌಂಟ್ ಯಾವ ಬಟ್ಟೆ ಮೇಲೇನೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ನನಗೋಸ್ಕರ ನಾನು ಏನು ಶಾಪಿಂಗ್ ಮಾಡಿಲ್ಲ. ಒಂದೇ ಒಂದು ಕುರ್ತಿ ಮಾತ್ರನೇ ನಮ್ಮ ಯಜಮಾನ್ರು ತಗೋ ಅಂತ ಇನ್ಸಿಸ್ಟ್ ಮಾಡಿದ್ರು. ಅದು MRP ಪ್ರೈಸಲ್ಲಿನೇ
ಖರೀದಿ ಮಾಡಿದೆ. ಅದೂ ಹಾಕ್ಕೊಂಡು ಮತ್ತೆ ರಿಟರ್ನ್ ಮಾಡಿಬಿಡ್ತೀನಿ ನಾನು. ಯಾಕಂದರೆ ರೀಟೇಲಲ್ಲಿ ನಾನು ಕೆಲಸ ಮಾಡಿದ್ರಿಂದ, ನಮ್ಮ ಯಜಮಾನ್ರೂ ಸಹ ಕೆಲಸ ಮಾಡಿದ್ರಿಂದ ನಮ್ಗೆ ಗೊತ್ತಿದೆ. ಎಂಡ್ ಆಫ್ ಸೀಸನ್ ಸೇಲು ಜುಲೈ ಲಾಸ್ಟ್ ವೀಕಲ್ಲಿ ಶುರು ಆಗುತ್ತೆ. ಆಗಸ್ಟ್ 15 ಅಂದರೆ ಇಂಡಿಪೆಂಡೆನ್ಸ್ ಡೇವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು, ಆವಾಗ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳ ಮೇಲೇನೂ ಡಿಸ್ಕೌಂಟ್ನ ಕೊಡ್ತಾರೆ ಅಪ್ ಟು 70%. ಸೊ ಅದಕ್ಕೋಸ್ಕರನೇ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲನೂ 1700 1800 ಇತ್ತು. ಏನಕ್ಕೆ ಸುಮ್ಮನೆ ಅಷ್ಟು ದುಡ್ಡು ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೇನು ಖರೀದಿ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಯಜಮಾನ್ರು ಇನ್ಸಿಸ್ಟ್ ಮಾಡೋದಕ್ಕೆ ಒಂದೇ ಒಂದು ಕುರ್ತಿನ ತಗೊಂಡೆ. ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಒಂದೊಂದು ಜೋಡಿ ಶಾಪಿಂಗ್ ಮಾಡಿದ್ದೀನಿ. ಯಾಕೆಂದರೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಲ್ಲ, ಸೊ ಅದಕ್ಕೋಸ್ಕರನೇ ನಮ್ಮ ಮಕ್ಕಳು ಚೆನ್ನಾಗಿ ಕಾಣಿಸಿದ್ರೆ ಸಾಕು ಅಂತ ನಂದು ಒಂದು ಮೈಂಡ್ ಸೆಟ್ಟು. क्या लिया? ये लिया मेरे लिए बस एक कुर्ती। ठीक है ना, और क्या लोगी? बिल कितने का बना? हाँ, इसके लिए बस 599 दिया, टोटल बिल है 3700। किसने ज़्यादा सामान लिया? तुम लोगों ने। हाँ, तो ये इनको इसके चलो ठीक है, ले लिया ना, चलो ठीक है. ನನ್ನ ಚಿಕ್ಕ ಮಗ ಏನಕ್ಕೆ ಅಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇವ್ನು ಟಾಯ್ ನೋಡ್ತಾ ಇದ್ದ ತುಂಬ ಇಂಟ್ರೆಸ್ಟಿಂದ. ಆವಾಗ ನಾವು ಬಾ ಬೇಗ ಅಂತ ಕರೆದ್ವಿ. ಅದಕ್ಕೆ ಅವನಿಗೆ ಕೋಪ ಬಂತು. ಅದಕ್ಕಿಂತ ಹೆಚ್ಚಾಗಿ ನನ್ನ ದೊಡ್ಡ ಮಗ ಇವ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಬಂದಂತೆ. ಸೊ ಅದಕ್ಕೆ ಅಳ್ತಾ ಇದ್ದ, ನಾನು ಮತ್ತೆ ಹೋಗ್ಬೇಕಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಟಾಯ್ ಎಲ್ಲ ಏನಕ್ಕೆ ನೋಡ್ತೀಯಾ, ಬಾ ಮೆಕ್ಡಾನಲ್ಡ್ಸ್ ಒಳಗಡೆ ಹೋಗ್ಬಿಟ್ಟು ಒಂದೊಂದು ಬರ್ಗರು ಫ್ರೆಂಚ್ ಫ್ರೈಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದೊಂದು ಬರ್ಗರು ಫ್ರೆಂಚ್ ಫ್ರೈಸ್ ತಿಂದುಬಿಟ್ಟು ಇವಾಗ ಪಾರ್ಕಿಂಗಲ್ಲಿ ಬಂದಿದ್ದೀವಿ. ಕೋಕ್ ಏನೂ ತಗೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಸ್ಪ್ರೈಟು ಮತ್ತು ಕೋಕು, ಒಂದು ವಾಟರ್ ಬಾಟಲು ಇಲ್ಲೇ ಲೋಕಲಿಂದ ಖರೀದಿ ಮಾಡಿಬಿಟ್ಟು ನಮಗೆ ಕೊಟ್ಟರು. ನಾವು ಕುಡಿತಾ ಇದ್ದೀವಿ. ಅದಾದ ನಂತರ ಕೇಕ್ ತಗೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಒಂದು ಮಾರ್ಕೆಟಲ್ಲಿ ಸ್ಟಾಪ್ ಮಾಡಿದ್ರು. ನಾನು ನನ್ನ ದೊಡ್ಡ ಮಗ ಕಾರಲ್ಲಿ ಕುತ್ಕೊಂಡಿದ್ವಿ. ಚಿಕ್ಕ ಮಗ ಮತ್ತು ನಮ್ಮ ಯಜಮಾನ್ರು ಕೇಕ್ ಆರ್ಡರ್ ಮಾಡೋದಕ್ಕೆ ಈ ಕೇಕ್ ಶಾಪ್ಗೆ ಬಂದಿದ್ದಾರೆ. ಸೊ ಇಲ್ಲಿಂದ ಒಂದು ಕೇಕ್ನ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ವಿ, ಸೆಲೆಬ್ರೇಷನ್ ಮಾಡಿದ್ವಿ. ನಮ್ಮ ಯಜಮಾನ್ರು ಬಿರಿಯಾನಿ ಆರ್ಡ್ರ್ ಮಾಡಿದ್ರು, ಬಿರಿಯಾನಿ ಬೈ ಕಿಲೋಯಿಂದ. ಅದನ್ನು ಸಹ ಎಂಜಾಯ್ ಮಾಡಿದ್ವಿ. ಅದನ್ನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಇಲ್ಲಿಂದ ಹೊರಟ ಮೇಲೆ ನಮ್ಮ ಮನೆ ಓನರ್ ಅವ್ರು ಸಿಕ್ಬಿಟ್ಟಿದ್ರು. ಅವ್ರ ಜೊತೆ ನಿಂತ್ಕೊಂಡು ಮಾತಾಡಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅಷ್ಟೊತ್ತು ಮಾತಾಡಿದ್ವಿ. ಮನೆ ಒಳಗಡೆ ಹೋದ ತಕ್ಷಣ ಮಕ್ಕಳು ಯಜಮಾನ್ರು ಬಾ ಬೇಗ ಕಟ್ ಮಾಡು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ನಂದು ಫೋನ್ದು ಬ್ಯಾಟ್ರಿನೂ ಡೆಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಬೇಗ ಕೇಕ್ ಕಟ್ ಮಾಡಿದ್ವಿ. ಬಿರಿಯಾನಿ ಬೈ ಕಿಲೋಯಿಂದ ಬಿರಿಯಾನಿನೂ ಸಹ ಆರ್ಡರ್ ಮಾಡಿದ್ವಿ. ಸೊ ಈ ಥರ ಇತ್ತು ನನ್ನ ಬರ್ಡೇ ಸೆಲೆಬ್ರೇಷನ್. ಥ್ಯಾಂಕ್ ಯು ಸೋ ಮಚ್.